ನಮ್ಮ ಮನೆಗೆಲ್ಲ ನೆಂಟರು ಬಂದ್ರೆ ಭಾಳ ಖುಷಿ ನಮಗೆ. ಹೌದು, ಅಲ್ಲೇ ಏನಾರು ಹೇಳ್ತಿದ್ರು, ಇಲ್ಲೇ ಸ್ಟೋರಿ ಏನಾರು ಹೇಳ್ತಿದ್ರು, ನಾವು ಸಣ್ಣ ಇರ್ಬೇಕಾದ್ರೆ ಏನೇನು ಮಾಡ್ತಿದ್ವು ಹೆಂಗೆ ಎಲ್ಲನೂ ಹೇಳ್ತಿದ್ರು. ನಮ್ಗೆ ಭಾಳ ಖುಷಿ ಆಗ್ತಿತ್ತು. ಅವು ಬರಲಿ ಅನಿಸ್ತಿತ್ತು ನಮಗೆ. ಈಗಿನ ಕಾಲದ ನೆಂಟರು ಬಂದರೆ ಮೊಬೈಲ್ ಪಿನ್ ಇದೆ ನಿಮ್ಮ ಮನೆ ಕಲೆ, ನಿಮ್ಮ ಮನೆ ಕೂಡ ಕರೆಂಟ್ ಸರಿ ಇಲ್ಲಲ್ಲ, ನಿಮ್ದು ಚಾರ್ಜರ್ ಹಾಕಿ ನನ್ನ ಮೊಬೈಲ್ ಸುಟ್ಟು ಹೋಗಿಲ್ಲ ಅಲ್ಲ. ಮಕ್ಕಳಿಗಂತೂ ಮಾತಾಡ್ಸೋದಿಲ್ಲ, ಮೊಬೈಲಲ್ಲೇ ಬರ್ತಿರೋ, ಅವ್ರು ಮೊಬೈಲಲ್ಲೇ ಹೋಗ್ತಿರೋ. ಮಾತಾಡ್ಸೋದು ಮೊಬೈಲಲ್ಲೇಯ, ಊಟನೋ ಚಾನೋ ಅದು ಮೊಬೈಲಲ್ಲೇಯ, ಲಾಸ್ಟಿಗೆ ಹೋಗ್ತಿ ಹೇಳೋದು ಮೊಬೈಲಲ್ಲೇಯ. ಹಿರಿಯವರಿಗೆ ಒಂದು ಕಾಲಿ ಉಳಿಬೇಕು, ಕೈ ಮುಗಿಬೇಕು ಅಂಬುದು ಇಲ್ಲ, ಮೊಬೈಲಲ್ಲೇ. ನಾ ಬತ್ತಿಯಾಗಾರೆ ತಡ ಆಯ್ತು, ಮನೆಗೆ ಕೊಡ ಮಕ್ಕಳೆಲ್ಲ ಕಾಯ್ತೀವ್ರು. ನಮ್ಮ ಮನೇಲಿ ಬರೋದಾಯ್ತು, ಮತ್ತು ಅವರಿಗೆಲ್ಲ ತಡ ಆಗ್ತಿದ್ದು, ಅಡುಗೆ ಎಲ್ಲ ಮಾಡಬೇಕು ಬತ್ತಿ. ಹಿಂಗೆ ಹೇಳ್ಕೊಂಬುದು ಹೋಗ್ಬಿಡುದು. ನಾ ಮೊಬೈಲ್ ಸೈಡಿಗೆ ಇಟ್ಕೊಂಡೆ ಚಂದ ಮಾತಾಡಬೇಕು, ಕಷ್ಟ ಸುಖ ಮಾತಾಡಬೇಕು, ಅದು ಇದು ಏನೇನು ವಿಷಯ ಎಲ್ಲ ತಗೊಂಡು ಮಾತಾಡಬೇಕು. ಒಂದು ಮನ್ಸಿಗೆ ಅವ್ರಿಗೂ ಖುಷಿ ಇವ್ರಿಗೂ ಖುಷಿ. ಇದು ಹಂಗಲ್ಲ, ಅವ್ರು ಬಂದವರು ಮೊಬೈಲಲ್ಲಿ ಕುತ್ಕೊಳೋದು, ಈಗ ಮನೆಯವರು ಮೊಬೈಲಲ್ಲಿ ಕುತ್ಕೊಳೋದು. ನೀವು ಮೊಬೈಲಲ್ಲಿ ಕೂಡ ಸಾಯ್ಬೇಕು. ಮನೆ ಎಂತ ಗೊತ್ತೀರಿ ಕಪಡ ತಗೋಕೆ? ನಿಮ್ಮ ನೀವು ದೊಡ್ಡವ್ರು ನೋಡ್ಕೊಂಡೆ ಮುಂದಿನ ಮಕ್ಕಳೆಲ್ಲ ಹಾಳಾಗೋಗ್ತಿರು. ನೀವು ಮೊದಲು ಸರಿ ಇರ್ರಿ ದೊಡ್ಡವರು. ನೆಂಟ್ರು ಬಂದಾಗೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಡ್ರಿ, ನೆಂಟ್ರ ಸಂಟಿ ಸರಿ ಮಾತಾಡ್ರಿ. ನೀವು ಖುಷಿಯಾಗಿರ್ರಿ, ಅವ್ರಿಗೆ ಖುಷಿಯಾಗಿರ್ರಿ. ಮುಂದಿನ ಬೆಳವಣಿಗೆ ಮಕ್ಕಳಿಗೆ ಒಳ್ಳೇದು ಕಲಿಸ್ರಿ.